Welcome to Dehamrita YouTube channel. Please subscribe, like and share. ಬನ್ನಿ ಫ್ರೆಂಡ್ಸ್, ಇವತ್ತು ಒಣ ಕೊಬ್ಬರಿ ಲಡ್ಡು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ರೀತಿ ಒಣ ಕೊಬ್ಬರಿ ಲಾಡುನ ನಾವು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ. ಇದಕ್ಕೆ ಏನು ಬೇಡ ಫ್ರೆಂಡ್ಸ್, ನಾನು ಒಂದು 4 ಬಟ್ಲು ಒಣ ಕೊಬ್ಬರಿ, ಹಾಗೆ ಒಂದು 4 ಬಟ್ಲು ಒಣ ಕೊಬ್ಬರಿ ತೊಗೊಂಡ್ರೆ ಅದಕ್ಕೆ ನಾವು 2 ಬಟ್ಲು ಅಷ್ಟು ಅದರಿಂದ ಅರ್ಧದಷ್ಟು ಸ್ವೀಟ್ ತೊಗೊಂಡ್ರೆ ಸಾಕು. ಬೆಲ್ಲ ತೊಗೊಂಡ್ರೆ ಅದನ್ನು ನೀಟಾಗಿ ಮಿಕ್ಸಿಗೆ ಹಾಕಿದ್ದೀನಿ ಒಣ ಕೊಬ್ಬರಿ. ಅಷ್ಟು ಮೇಲೆ ಏಲಕ್ಕಿ ಮತ್ತು ಸೋಂಪಿನ ಕಾಳು ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆ ಜೊತೆಗೆ ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಆನಂತರ ಬಂದುಬಿಟ್ಟು ನೋಡಿ, ನಾನು ಒಂದೇ ಒಂದು ಟೀ ಕುಡಿಯೋ ಕಪ್ನಿಂದ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ ನಾನು ಕುಡಿಕೆ ಬೆಲ್ಲ ಸಿಗುತ್ತಲ್ವ, ಆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಯಾವುದೇ ರೀತಿ ಕಸ ಕಡ್ಡಿ ಇಲ್ಲ. ಕಸ ಕಡ್ಡಿ ಇದ್ರೆ ಬೇಕಿದ್ರೆ ನೀವು ಶೋಧಿಸ್ಕೊಂಡು ಹಾಕ್ಕೋಬೋದು. ನಾನು ಯೂಸ್ ಮಾಡ್ತಾ ಇರೋ ಬೆಲ್ಲದಲ್ಲಿ ಯಾವುದೇ ರೀತಿ ಕಸ ಕಡ್ಡಿ ಇಲ್ಲ. ಆ ಕಾರಣಕ್ಕೆ ಇದನ್ನು ಒಂದು ಸ್ವಲ್ಪ ನಾವು ಕುದಿಸ್ಕೊಂಡು ತೊಗೊಳ್ಳೋಣ. ಸ್ವಲ್ಪ ಪಾಕ ಥರ ಆಗಬೇಕಿದು, ಬೆಲ್ಲದ ಪಾಕ ಥರ ಆಗಬೇಕು. ಇದು ಹಿಡಿತೀವಲ್ವ ಉಂಡೆಗೆ, ಆ ರೀತಿ ಆಗಬೇಕು. ಅತಿ ತುಂಬ ಜಾಸ್ತಿ ಕೂಡ ಬೆಲ್ಲನ ಬಿಸಿ ಮಾಡ್ಕೋಬೇಡಿ. ಒಂದು ಹದಕ್ಕೆ ಬಂದರೆ ಸಾಕು. ಅದು ನೀರಿಗೆ ಹಾಕಿಬಿಟ್ಟು ಟೆಸ್ಟ್ ಮಾಡ್ತಾರಲ್ವ, ಆ ರೀತಿ ನೀವು ಕೂಡ ಮಾಡಿ ನೋಡಿ. ನಾನು ತೋರಿಸ್ತೀನಿ ನೋಡಿ. ಇವಾಗ ನೀರಿಗೆ ಹಾಕಿಬಿಟ್ಟು ಅದು ಒಂದು ಬೌಲಲ್ಲಿ, ಸಣ್ಣ ಬೌಲಲ್ಲಿ ನೀರು ತೊಗೊಂಡ್ಬಿಟ್ಟು ನೀರಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಟೆಸ್ಟ್ ಮಾಡಿ ನೋಡ್ಕೋಬೇಕು. ನೋಡಿ ನಾನು ಹಾಕ್ತಾಯಿದ್ದೀನಿ. ಈ ರೀತಿ ಬೆಲ್ಲ ಒಂದು ಕಡೆ ಅದನ್ನು ನೀಟಾಗಿ ಗುಡ್ಡೆಯಾಗಿ ನಿಂತ್ಕೊಂಡ್ರೆ ಸಾಕು. ಉಂಡೆ ಆಗೋದು ಬೇಡ ನಮಗೆ, ಜಾಸ್ತಿ ತೊಗೊಳ್ಳೋದು ಬೇಡ. ಜಾಸ್ತಿ ನಾವು ತೊಗೊಂಡ್ಬಿಟ್ವಿ ಅಂದರೆ ಬೆಲ್ಲ ಏನಾಗುತ್ತಪ್ಪ, ತುಂಬ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಜಸ್ಟ್ ಈ ರೀತಿ ಇದ್ದರೆ ಸಾಕು. ಒಂದು ಕಡೆ ನೀರಲ್ಲಿ ಒಟ್ಟಾಗಿ ನಿಂತ್ಕೊಂಡ್ರೆ ಬೆಲ್ಲ ನಮಗೆ ಹದಕ್ಕೆ ಬಂದಿದೆ ಅಂತ ಹೇಳಿ. ಆನಂತರ ನಾನು ತುರಿದಿಟ್ಟಂತಹ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಮತ್ತು ಸೋಂಪಿನ ಕಾಳು, ಸಕ್ಕರೆ ಹಾಕಿಬಿಟ್ಟು ಒಂದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿ ಇರ್ತಾನೆ, ಸ್ವಲ್ಪ ನಮ್ಮ ಕೈಯಿಗೆ ಬಿಸಿ ತಡ್ಕೊಳ್ಳೋಕ್ಕಾಗುತ್ತಪ್ಪ ಅಂದವಾಗ ಏನು ಮಾಡಬೇಕು, ಇದನ್ನು ಒಂದು ಸ್ವಲ್ಪ ಉಂಡೆಯಾಗಿ ಮಾಡ್ಕೊಂಬಿಡ್ಬೇಕು. ನಾನು ಸ್ವಲ್ಪ ಗ್ಯಾಸ್ನ ಆಗಲೇ ಕೊಬ್ಬರಿ ಹಾಕಿದ ತಕ್ಷಣ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆನಂತರ ಒಂದು 2 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. GRB ತುಪ್ಪ ಹಾಕ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಂಡೆನ ನಾವು ಕಟ್ಟಲಿಕ್ಕೆ ಹದ ಬಂದಿದೆ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಇದ್ದರೆ ನಿಮಗೆ ಡ್ರೈ ಫ್ರೂಟ್ಸ್ನ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ನೀವು ಉಂಡೆಯನ್ನು ಕಟ್ಕೋಬೋದು. ನಮ್ಮಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ ಇರಲಿಲ್ಲ, ಗೋಡಂಬಿ ಒಂದು ಹಾಕ್ತಾಯಿದ್ದೀನಿ ಅಷ್ಟೇ. ನೀವು ಬೇಕಿದ್ರೆ ಬಾದಾಮಿ, ಆಮೇಲೆ ಇದು ಏನಪ್ಪ ಅಂದರೆ ಶೇಂಗಾನ ಹುರಿದ್ಬಿಟ್ಟು ಒಂದು ಗ್ರೈಂಡ್ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಕೂಡ ನೀವು ಇದಕ್ಕೆ ಸೇರಿಸ್ಬಿಟ್ಟು ಲಾಡುನ ಮಾಡ್ಕೋಬೋದು. ನೋಡಿ ಈ ರೀತಿ ನಮಗೆ ಕೈಯಲ್ಲಿ ಉಂಡೆ ಕಟ್ಟಲಿಕ್ಕೆ ಅದಕ್ಕೆ ಬಂದರೆ ಸಾಕು. ನೋಡಿ ನಾನು ಒಂದು ಉಂಡೆ ಕಟ್ಟಿಟ್ಟಿದ್ದೀನಿ. ಇದೇ ರೀತಿಯೇ ಎಲ್ಲ ಉಂಡೆಗಳನ್ನು ಕಟ್ಟಿಟ್ಕೊಳ್ತೀನಿ. ನಾವು ಈ ರೀತಿ ಕಟ್ಟುವಾಗಲೇ ಏನಪ್ಪ ಅಂದರೆ ಒಂದೊಂದು ಗೋಡಂಬಿನ ಸೇರಿಸ್ಬಿಟ್ಟು ಕಟ್ಟಿದರೆ ಮೇಲ್ಗಡೆ ಗೋಡಂಬಿ ನಮಗೆ ಡೆಕೋರೇಷನಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ತುಪ್ಪ ಕೇವಲ 2 ಟೇಬಲ್ ಟೀ ಸ್ಪೂನ್ ಹಾಕಿದ್ದೀನಿ. ಎಣ್ಣೆ ಎಷ್ಟು ಬಿಟ್ಟಿದೆ ಅಂದರೆ, ನಾವು ಇದು ಒಣ ಕೊಬ್ಬರಿದಾಗಲಿ ಹಸಿ ಕೊಬ್ಬರಿದಾಗಲಿ ಪದಾರ್ಥ ಮಾಡುವಾಗ ನಮಗೆ ಜಾಸ್ತಿ ತುಪ್ಪದ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಅದೇ ತುಂಬ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಅಲ್ವಾ, ಅದೇ ಎಣ್ಣೆಲ್ಲೇ ನಮಗೆ ತುಂಬ ಟೇಸ್ಟಾಗಿ ಬರುತ್ತೆ. ಇವಾಗ ಬೇಸಿಗೆ ಸ್ವಲ್ಪ ತುಪ್ಪ ತಿಂದರೆ ಶೀತ, ಗಂಟಲು ಹಿಡಿಯೋದು, ಶೀತ ಅಲ್ಲ ಗಂಟಲು ಹಿಡಿಯೋದು ಹೀಗೆಲ್ಲ ಆಗ್ತಿರುತ್ತೆ. ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿಕೊಂಡು. ನೋಡಿ ಈ ರೀತಿ ಉಂಡೆಯನ್ನು ಕಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬಂದ ತಕ್ಷಣ, ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈವ್ನಿಂಗ್ ಸ್ನ್ಯಾಕ್ಸ್ ಕೇಳ್ತಾರಲ್ಲ, ಆ ಟೈಮಿಗೆ ಇಂಥದ್ದೊಂದು ಉಂಡೆ ಕೊಟ್ಬಿಟ್ಟು ಹಾಲು ಕೊಟ್ಬಿಟ್ರೆ ಮಕ್ಕಳು ಖುಷಿಯಿಂದ ತಿಂದು ಹಾಲು ಕುಡಿತಾರೆ. ಬೆಳಗ್ಗೆ ಸ್ಕೂಲಿಗೆ ಹೋಗುವಾಗಲೂ ಇದೇ ರೀತಿ ನಾವು ಉಂಡೆನ ಕೊಟ್ಬಿಟ್ರೆ ಮಕ್ಕಳಿಗೆ, ಇದರಲ್ಲಿ ಒಣ ಕೊಬ್ಬರಿ ಇರೋದ್ರಿಂದ ಮಕ್ಕಳಿಗೆ ತುಂಬ ಶಕ್ತಿ ಬರುತ್ತೆ. ಇದೇ ರೀತಿ ಎಳ್ಳುಂಡೆ ಮಾಡಿಡ್ಬೋದು, ನಾವು ಶೇಂಗಾ ಉಂಡೆ ಮಾಡಿಡ್ಬೋದು, ಶೇಂಗಾ ಮಿಠಾಯಿ, ಶೇಂಗಾ ಚಕ್ಕಿ ಸೇಮ್ ಪ್ರೊಸೆಸ್ಸಲ್ಲೇ ನೀಟಾಗಿ ಮಾಡ್ಬೋದು. ನೋಡಿ ಗೋಡಂಬಿ ಹಾಕಿಬಿಟ್ಟು ನಾನು ಜೊತೆಗೆ ಉಂಡೆ ಕಟ್ತಾಯಿದ್ದೀನಿ. ಗೋಡಂಬಿ ಮೇಲೆ ನಮಗೆ ಕಾಣಿಸ್ಲಿಕ್ಕೆ ಸಿಗ್ತಾ ಇದೆ. ಇದೇ ರೀತಿ ನೀವು ಬಾದಾಮಿನೂ ಕೂಡ ತೆಳುವಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು. ನಿಮಗೆ ಆಯಾ ಡ್ರೈ ಫ್ರೂಟ್ಸ್ ಎಲ್ಲ ತಂದು ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ, ಅದನ್ನೆಲ್ಲ ಹಾಕ್ಕೊಂಡು ಖಂಡಿತವಾಗ್ಲೂ ಈ ರೀತಿ ಲಾಡನ್ನ ಒಂದ್ಸರಿ ಮಕ್ಕಳಿಗೆ ಮಾಡಿಕೊಡಿ. ನೀವು ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತುಂಬ ಗಟ್ಟಿನೂ ಇಲ್ಲ, ತುಂಬ ಸ್ಮೂತು ಇಲ್ಲ, ಮೀಡಿಯಮಲ್ಲಿ ಬಂದಿದೆ. ಇವಾಗ ಒಣ ಕೊಬ್ಬರಿ ಲಡ್ಡು ಸವಿಲಿಕ್ಕೆ ಸಿದ್ಧ ಆಗಿದೆ ಫ್ರೆಂಡ್ಸ್.
ನನ್ನ ಮಕ್ಕಳಂತರೂ ಮಾಡೋಕ್ಕೂ ಕೊಡ್ತಾಯಿಲ್ಲ, ಕೈ ಹಾಕ್ತಾಯಿದ್ದಾರೆ. ಅಷ್ಟು ಆಸೆಪಟ್ಟು ಮಕ್ಕಳು ತುಂಬ ಚೆನ್ನಾಗಿ ತಿಂದರು. ಇದೊಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ನಾವು ಎಷ್ಟು ಮೆಜರ್ಮೆಂಟಲ್ಲಿ ಕೊಬ್ಬರಿ ತೊಗೊಂಡಿತ್ತೋ ಅದರಲ್ಲಿ ಅರ್ಧ ತೊಗೊಂಡ್ರೆ ಬೆಲ್ಲ ಸಾಕು. ಒಂದೊಂದು ಮೆಜರ್ಮೆಂಟ್ ತೊಗೊಳಕ್ಕೆ ಹೋಗ್ಬೇಡಿ. 1 ಬಟ್ಲು ಕೊಬ್ಬರಿಗೆ 1 ಬಟ್ಲು ಬೆಲ್ಲ ಅಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ಅರ್ಧ ತೊಗೊಂಡ್ರೆ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.